ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಸಿಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ, ಪುದೀನ ರುಬ್ಬಕ್ಕೆ ಇದೆಲ್ಲ ಒಗ್ಗರಣೆಗೆ ಫ್ರೆಂಡ್ಸ್. ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಬೀನ್ಸ್ ಮತ್ತು ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಫೈವ್ ಎಗ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಇದನ್ನು. ಹಸಿಮೆಣಸಿಕಾಯಿ ನಿಮಗೆ ಖಾರಕ್ಕೆ ತಕ್ಕನಾಗಿ ತಗೊಳ್ಳಿ. ನಾನೊಂದು 10 ತೊಗೊಂಡಿದ್ದೀನಿ. ಚಿಕ್ಕದು ಬರುತ್ತಲ್ಲ ಫ್ರೆಂಡ್ಸ್, ಹೆಚ್ಚಕ್ಕಾಗಲಿಲ್ಲ ಅಂತದೆಲ್ಲ ರುಬ್ಬಿ ಮಾಡೋಂಥ ಐಟಮ್ಸಿಗೆ ಹಾಕಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ದೊಡ್ಡದೆಲ್ಲ ಹೆಚ್ಚಿಬಿಟ್ಟು ಚಿತ್ರಾನ್ನ ಮಾಡೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇವಾಗ ಪುದೀನ, ಕೊತ್ತಂಬರಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ. ಇದೊಂಥರ ಡಿಫ್ರೆಂಟು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಈ ಥರ ಒಂದು ಸತಿ ಮಾಡಿ ಟ್ರೈ ಮಾಡಿ. ಇದನ್ನು ರುಬ್ಬಿ ನೀಟಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೈಸ್ ಪೇಸ್ಟ್ ಆಗಬೇಕಿದು. ನೋಡಿ ಫ್ರೆಂಡ್ಸ್, ನಾನು ಒಂದು ಸತಿ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗೆ ಪೇಸ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ಎಣ್ಣೆ ಕಾಯಕ್ಕೆ ಇಡೋಣ ಬಾಣಲಿಗೆ. ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಕ್ಯಾಬೇಜ್ ಹಾಕ್ಕೊಳ್ಳಿ. ಅದಾದಮೇಲೆ ಕ್ಯಾಬೇಜ್ನ ಲೇಸ್ ಥರ ಕಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಕ್ಯಾಬೇಜು, ಕ್ಯಾಪ್ಸಿಕಮ್ ಲೇಸ್ ಥರ ಇತ್ತಂದರೆ ಎಗ್ ರೈಸ್ಗೆ ಮಾಡೋಕ್ಕೆ ಸಖತ್ತು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ದಪ್ಪ ಏನು ಬೇಡ, ಲೇಸ್ ಥರ ಇರಬೇಕು, ಬಾಯಿಗೆ ಸಿಗೋ ಥರ. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನಾನು ಸಾಕ್ಸೇನು ಯೂಸ್ ಮಾಡಿ ಮಾಡ್ತಾ ಇಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಸತ ನೈಸ್ ಮೆತ್ತಗಾಗಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಸತ ಆ್ಯಡ್ ಮಾಡ್ಕೊಳ್ಳೋಣ. ನಾನೊಂದು ಅಷ್ಟು ಜಾಸ್ತಿ ಆಗುತ್ತೆ ಮಸಾಲೆ ಅಂದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮಸಾಲೆ ಸತ ಫ್ರೈ ಆಯಿತು. ಇವಾಗ 5 ಎಗ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಡ್ ರೈಸ್ ಮಸಾಲ, ಮಸಾಲಾಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು, ಮೊಟ್ಟೆ ಎಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಎಗ್ ಬುರ್ಜಿ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಹುರ್ಕೊಳ್ಳಿ. ಆಮೇಲೆ ರೈಸ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿ ಆಗುತ್ತೆ. ನೋಡಿ ಈ ಕಲರ್ ಬರುತ್ತೆ ಫ್ರೆಂಡ್ಸ್ ಎಗ್ ರೈಸ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನನ್ನ ವಾಯ್ಸ್ಗಿಂತ ನನ್ನ ಮಗನ ವಾಯ್ಸೇ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅವನು ಎಗ್ ರೈಸ್ ಥರ ರೆಡಿ ಆಯಿತು, ಊಟ ಎಲ್ಲ ಮುಗೀತು. ಇವಾಗ ಅಕ್ಕಿ ರುಬ್ಬಿಡ್ಕೊಳ್ತಾ ಇದ್ದೀನಿ. ದೋಸೆಗೆ ಅಂತ ನೆನೆಹಾಕಿದ್ದೆ ಬೆಳಗ್ಗೆ. ಕ್ಯಾಮ್ರಾ ಈ ಕಡೆ ಇರೋದಕ್ಕೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆ, ಆದರೆ ನಾನು ರೈಟ್ ಹ್ಯಾಂಡಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾ ಸ್ವಲ್ಪ ಉಲ್ಟಾ ಇದೆ, ಹಂಗಾಗಿ ಆ ಥರ ಅನಿಸ್ತಾ ಇದೆ. ಬೆಳಗ್ಗೆ ದೋಸೆ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ತೊಳೆದು ಲಾಸ್ಟ್ ಹೊಸ್ತಿ ರುಬ್ಬಿ ಹುಡ್ಕೊಂಡೆ. ರುಬ್ಬಿದ್ದೆಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ದೋಸೆಗೆ ನೆನೆ ಹಾಕಿದ್ರೆ ಎಷ್ಟೊತ್ತಾದ್ರೂ ರುಬ್ಬಿ ಎತ್ತಿಟ್ಕೊಬಿಡ್ಬೇಕು, ಇಲ್ಲಾಂದರೆ ಜಾಸ್ತಿ ಹೊತ್ತು ನೆನ್ಕೊಳ್ಳುತ್ತೆ. ನನ್ನ ಮಗನೇ ನನಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಫುಲ್ಲು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ ಫ್ರೆಂಡ್ಸ್. ಅವನೇನೋ ಓದ್ಕೊಳ್ಳೋದು, ಅದ್ರ ಬಗ್ಗೆನೇ ಅವನು ಬರೀ ಕೋಳಿ ಅಂತ ಅದನ್ನೇ ಹೇಳ್ತಾ ಇರ್ತಾನೆ, ಟ್ಯಾಕ್ಟ್ರಿ ಕೋಳಿ ಅಂತ. ರುಬ್ಬಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಈಗ ಮಿಕ್ಸಿನ ಕ್ಲೀನ್ ಮಾಡಿ ಹಿಟ್ಟೆಲ್ಲ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟು ಹಿಟ್ಟು ಮಾಡಲ್ಲ, ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ನಾವಿವಾಗ ಇಬ್ಬರೇ ಇರೋದ್ರಿಂದ ಇಷ್ಟು ಜಾಸ್ತಿ ಆಗುತ್ತೆ. ಈಗ ಹಾಲೆಲ್ಲ ಬಿಸಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಈ ಕಡೆ ರೈಸು ಸ್ವಲ್ಪ ಮಿಕ್ಕಿತ್ತು, ಮತ್ತು ಸಾಂಬಾರು ಸತ ಮಿಕ್ಕಿದೆ. ಮತ್ತು ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ ಮೊನ್ನೆ, ಅದೇ ಇದೆ ಫ್ರೆಂಡ್ಸ್. ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಎಮರ್ಜೆನ್ಸಿ ನಾನು ಒಬ್ಬಳೈತೆ ಊಟ ಮಾಡ್ಕೊಳಕ್ಕಾಗುತ್ತೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಫ್ರೆಂಡ್ಸ್. ತರಕಾರಿ ಬೇಳೆ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ ಅಂತ ಎತ್ತಿಡ್ತಾ ಇದ್ದೀನೆಲ್ಲ. ಇವಾಗ ಪಾತ್ರೆ ಸತ ಎಲ್ಲ ತೊಳೆಯೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಪಾತ್ರೆ ಸತ ಒಂದು ಸಿಂಕ್ ತುಂಬ ಆಗಿತ್ತು. ಮಧ್ಯಾಹ್ನ ಟಿಫನ್ ಮಾಡಿದಾಗಿಂದನೂ ಇತ್ತು ಫ್ರೆಂಡ್ಸ್. ಸಂಜೆ ಏನು ಪಾತ್ರೆ ವಾಶ್ ಮಾಡಿರಲಿಲ್ಲ ನಾನು. ಇಷ್ಟು ಮತ್ತು ಎಗ್ ರೈಸ್ ಸತ ಮಿಕ್ಕಿತ್ತು. ಮತ್ತು ಇವಾಗ ನಾವೇನು ನಾಳೆ ಗುರುವಾರ ಇರೋದ್ರಿಂದ ನಾವು ಊಟ ಮಾಡಲ್ಲ. ಮತ್ತು ನಾಯಿ ಮರಿಗಳು ಬರ್ತದಲ್ಲ ಮನೆ ಹತ್ರ, ಅದಕ್ಕೆ ಹಾಕೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಫ್ರೆಂಡ್ಸ್. ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟೊಂದು ಪಾತ್ರೆ ಇತ್ತು. ಇಷ್ಟು ಎಗ್ ರೈಸನ್ನ ನಾಯಿ ಮರಿ ಬರುತ್ತೆ ಬೆಳಗ್ಗೆ ಒಂದು, ಅದನ್ನು ತೊಗೊಂಡೋಗಿ ನಾಯಿಗೆ ಹಾಕೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಪಾತ್ರೆ ವಾಶ್ ಮಾಡಿ ಫುಲ್ ಸಿಂಕು ಮತ್ತು ವಾಷಿಂಗ್ ಮಿಷಿನಿಗೆ ಮ್ಯಾಟ್ ಎಲ್ಲ ಹಾಕೋದಿತ್ತು ಫ್ರೆಂಡ್ಸ್. ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಾಳೆ ಗುರುವಾರ ವಾರ ಮಾಡೋಕ್ಕೆ ಸತ ಈಸಿ ಆಗುತ್ತೆ ಅಂತ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇರೆ ಮಾಡಿದ್ನಲ್ಲ, ಹಂಗಾಗಿ ಗ್ಯಾಸ್ ಕೆಳಗಡೆ ಎಲ್ಲ ಒರೆಸಿಟ್ಕೊಂಡೆ. ಮ್ಯಾಟ್ಸ್ ಎಲ್ಲ ಫುಲ್ಲು ಗಲೀಜಾಗಿತ್ತು. ಬೆಳಗ್ಗೆ ಹೊತ್ತು ಹಾಕೋಣ ಅಂದರೆ ಆಗೋದೇ ಇಲ್ಲ. ಮತ್ತು ನೈಟ್ ಇವಾಗ ಮ್ಯಾಟೆಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ 11:45 ಆಗಿದೆ. ಇವಾಗ ಮ್ಯಾಟಿಂದ ಸ್ವಲ್ಪ ಗುಂಜು ಥರ ಎಲ್ಲ ಕಿತ್ತೋಗಿತ್ತು ವಾಷಿಂಗ್ ಮಿಷಿನಿಗೆ ಹಾಕಿದ್ದಕ್ಕೆ. ಈಗ ಅದನ್ನೆಲ್ಲ ಹೋಗಲಿ ಅಂತ ಇವಾಗ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ. ವಾಷಿಂಗ್ ಮಿಷಿನೆಲ್ಲ ನೀಟಾಗಿ ತೊಳೆದಿಟ್ಬಿಡ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ತೊಳೆದು ಮತ್ತು ಹಂಗೆ ಎಲ್ಲ ಬಿಟ್ಬಿಟ್ರೆ ಕೊಳೆನ ಕುತ್ಕೊಂಡು ಕರೆ ಆಗಿಬಿಡುತ್ತೆ ಮಿಷಿನ್ ಒಳಗಡೆ ಎಲ್ಲ. ಅವಾಗೇ ತೊಳ್ಕೊಂಬಿಟ್ರೆ ಮಿಷಿನೆಲ್ಲ ನೀಟಾಗಿ ತೊಳೆದಿಟ್ಕೊಬಿಡ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ತುಂಬ ಮಿಷಿನ್ ಒಳಗಡೆ ಎಲ್ಲ ಗಲೀಜು ಥರ ಅನಿಸುತ್ತೆ. ಈಗ ಮ್ಯಾಟ್ಸ್ ಎಲ್ಲ ತೊಳೆಯೋಕೆ ಹಾಕಿದೆ, ವಾಶ್ ಎಲ್ಲ ಆಗಿತ್ತು.
ಮತ್ತು ಬೇರೆ ನೀರಲ್ಲಿ ಹಾಕ್ಬಿಟ್ಟು ಜಾಲಾಡಿ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಸಿಕ್ಕಾಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ದಷ್ಟು ಮಣ್ಣು ಬಿಡ್ತಾನೆ ಇತ್ತು. ಹಾಗಾಗಿ ಕೈಯಲ್ಲೇ ಒಂದ್ಸತಿ ಜಾಲಾಡಿ ಹಾಕೋಣ ಅಂತಂದ್ಬಿಟ್ಟು ಮಿಷಿನಿಂದ ಆಚೆ ತೆಗ್ದೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ದೋಸೆ ಹಿಟ್ಟು ಸತ ಎಷ್ಟು ಚೆನ್ನಾಗಿ ಹುಳಿ ಎಲ್ಲ ಬಂದಿತ್ತು, ಉಬ್ಬಿ ಬಂದಿತ್ತು ಫ್ರೆಂಡ್ಸ್. ಸಖತ್ತಾಗಿತ್ತು ದೋಸೆ ಹಿಟ್ಟು ಸತ. ಇವಾಗ ದೋಸೆ ಹೋಯ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಸಾಂಬಾರು ಮತ್ತು ದೋಸೆ ಇತ್ತು. ಚಟ್ನಿ ಏನು ಮಾಡೋಕ್ಕೋಗಲಿಲ್ಲ, ಇದನ್ನೇ ಖಾಲಿ ಮಾಡಿದ್ರೆ ಆಯಿತು ಅಂತ ನಮ್ಮ ಮನೆಯವರಿಗೆ ನನಗೆ ದೋಸೆ ಹಾಕಿಡ್ತಾ ಇದ್ದೀನಿ ಫ್ರೆಂಡ್ಸ್. ನಂದು ಟಿಫನ್ ಆಯಿತು. ದೋಸೆ ಮತ್ತು ಟಿಫನ್ ಮುಗಿಸ್ಕೊಂಡು ಬಟ್ಟೆ ಎಲ್ಲ ತೊಳ್ದಾಕಿದ್ದೆ, ಎಲ್ಲ ಎತ್ಕೊಬಂದಿದ್ದೀನಿ ಫೋಲ್ಡ್ ಮಾಡಿಡೋಣ ಅಂತ. ಇವಾಗ ಸ್ವಲ್ಪ ಮಳೆ ಬರ್ತೈತಲ್ಲ ಫ್ರೆಂಡ್ಸ್, ಹಂಗಾಗಿ ಒಂದು ಸ್ವಲ್ಪ ಹಸಿ ಇರೋದನ್ನೆಲ್ಲ ಮತ್ತೆ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬಂದೆ. ಇವಾಗ ಬಟ್ಟೆ ಎಲ್ಲ ಇಟ್ಕೊತಿದ್ದೀನಿ ಕಬೋರ್ಡಲ್ಲಿ. ಈ ಕಡೆಯಿಂದ ಜೋಡ್ಸ್ಕೊಂಡ್ಬರ್ತೀನಿ, ಈ ಕಡೆಯಿಂದ ಪಾಪು ಮತ್ತೆ ಎಲ್ಲ ತೆಗ್ದು ಬಿಸಾಕ್ತಾನೆ ಫ್ರೆಂಡ್ಸ್. ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಹರಡದಂಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಇಟ್ಕೊಂಡಿದ್ದೀನಿ ಕಬೋರ್ಡು. ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಅಂದರೆ ಫುಲ್ಲು ಕೆಲಸ ಫ್ರೆಂಡ್ಸ್. ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.